ತಗೋ ತಗೋ ನೀರು ಆಮೇಲೆ ನೋಡಿ ಅಮ್ಮ ತಗೋ ಬಾಯ್ ಬಿಡು ಬೇಗ ಬೇಗ ತಿನ್ನಬೇಕು ಲೇಟ್ ಆಗಿದೆ ಹಾಂ ತಗೋ ನೀರು ಆಮೇಲೆ ಸರಿಪ್ಪ ತಗೋ 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 ಬಾಯ್ ಬಿಡು ಸುರೇಶ ಅದಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಇವನ್ ಹಿಂದೆನೆ ಯಾಕೆ ಓಡಾಡ್ತಿರ್ತೀರಾ ನೀವು? ಅವನಿಗೆ ಗೊತ್ತಾಗಲ್ಲಮ್ಮ ಅದಕ್ಕೆ ಯಾರಿಗಾದರೂ ಇವನ್ ಕಂಡ್ರೆ ಸುಮ್ಮನೆ ಇರೋದಕ್ಕೆ ಮನಸ್ಸು ಬರುತ್ತಾ ಹೇಳು? ನನ್ನ ಮಕ್ಳಿಗೆ ಹೀಗಾಗಿದ್ರೆ ನಾನು ಸುಮ್ಮನೆ ಇರ್ತಿದ್ನ ಹೇಳು? ಇವನು ಸರಿ ಹೋಗೋ ತನಕ ನಾನು ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅಂದ್ರೆ ಜೀವಮಾನ ಪೂರ್ತಿ ಒದ್ದಾಡ್ತಾನೆ ಇರ್ತೀರಾ? ಹಾಗೇನಾದರೂ ಆದರೆ ಅದಕ್ಕೂ ನಾನು ರೆಡಿ. ತಗೋಪ್ಪ. ಹಾಗಾದ್ರೆ ಈ ಹುಚ್ಚನ್ ಸಾಯಿಸ್ಕೊಂಡು ಇಲ್ಲಿರೋಕ್ಕಂತೂ ಆಗಲ್ಲ ನನಗೆ. ವಾಪಸ್ ಬೇಗ ನಮ್ಮ ಮನೆಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ನೋಡಮ್ಮ ಹರಿಣಿ, ನೀನು ಸಂತೋಷವಾಗಿ ಇಲ್ಲಿರೋ ಹಾಗಿದ್ರೆ ಇರಮ್ಮ, ಇಲ್ಲಾಂದರೆ ನಾನು ನಿನಗೆ ತಡೆಯಲ್ಲ. ನಿಂಗೆ ಇಷ್ಟ ಆಗಲ್ಲ ಅಂದರೆ ಇವನು ಸುಮ್ಮನೆ ಬಿಡೋಕ್ಕೆ ಬರಲ್ಲ. ನೋಡಿ, ನೀನೊಂದು ಕೆಲಸ ಮಾಡು, ಇವನು ಜೊತೆಲೇ ಓಡಾಡ್ತಾ ಇರೋ, ಇವನಿಗೆ ಏನಾದರೂ ಹೇಳಿಕೊಡು. ನೀನು ದೂರ ಇರ್ತೀಯ ಅಂತಾನೆ ಅವನಿಗೆ ನಿನ್ನನ್ನು ಕಂಡ್ರೆ ಸಿಟ್ಟು. ಏನಂದ್ರಿ? ನಾನು ಇವನು ಹೇಳ್ಕೊಡ್ಬೇಕಾ? ನನ್ನಿಂದ ಆಗಲ್ಲ ಅದು. ಅದಕ್ಕಿಂತ ಬೆಂಕಿ ಮೇಲೆ ನಡೆಯೋದೇ ವಾಸಿ. ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ತಂಟೆಗೆ ಬರಲ್ಲ ನಾನು. ಅಮ್ಮ ಏನು ಮಾಡಲಿ ಇವನಿಗೆ ನಾನು? ಊಟದಿಂದ ನೀರು ಕುಡಿಬೇಕು ಸಾಕು, ಚಮಚದಿಂದ ಅಲ್ಲ. ತಗೋ ಹಾಗೆ ನೀರು. ಸುರೇಶ ಇರಪ್ಪ, ಹಠ ಮಾಡಬಾರ್ದು. ಊರ್ಮಿಳ ಹಲೋ ಭುವನ್, ಎಲ್ಲಿಗೋ ಹೊರಟಾಗಿದೆ? ಹಾಂ, ಏನು ವಿಷಯ ಹೇಳು? ನಾನು ಬಂದಾಗೆಲ್ಲ ಬರೀ ವಿಷಯನೇ ಮಾತಾಡ್ಬೇಕಾ? ಊರ್ಮಿಳ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಊರ್ಮಿಳ, ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು ನಾನೊಬ್ಬನೇ ಅಂತ ಅನ್ಸುತ್ತೆ. ಸೊ ಏನು ಹೇಳಬೇಕು ಅದನ್ನು ಹೇಳ್ಬಿಟ್ಟು ಹೋಗ್ತಾರೆ. ಅರೆ, ತುಂಬಾನೇ ಚೆನ್ನಾಗಿ ಡ್ರಾಮಾ ಮಾಡ್ತೀಯ ಕಣೋ ನೀನು. ನಾನು ನಿನ್ನ ಕಣ್ಣೆದ್ರಿಗೆ ಬರಲಿ ಅನ್ನೋದೇ ನಿನ್ನ ಆಸೆ ಕೂಡ. ಐ ನೋ ದಟ್. ಅಷ್ಟಿದ್ರೂ ನಾನೇ ನಿನ್ನ ಬಂದು ಮಾತಾಡ್ಸಿದ್ರು ಈ ಥರ ಎಲ್ಲ ಡ್ರಾಮಾ ಮಾಡ್ತೀಯಲ್ಲ, ಗ್ರೇಟ್ ಬಿಡಪ್ಪ ನೀನು. ಈಗೇನು ಹೇಳ್ತೀಯೋ ಇಲ್ವೋ? ಹೊರಡ್ತೀನಿ ನಾನು. ಓಕೆ ಓಕೆ, ನೀನು ಯಾಕೋ ಇವತ್ತೊಂದು ಸ್ವಲ್ಪ ಗರಂ ಆಗಿದ್ಯಾ ಅನ್ಸುತ್ತೆ. ಆದರೆ ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ಇನ್ನೂ ಗರಂ ಆಗಿಬಿಡ್ತೀಯಾ. ಆದರೆ ಏನು ಮಾಡೋದು? ಅದನ್ನು ಹೇಳ್ದೆ ನನಗೆ ಬೇರೆ ವಿಧಿನೇ ಇಲ್ಲ. ಕುತ್ಕೋ ಕುತ್ಕೋ. ಊರ್ಮಿ, ಏನಂತ ವಿಷಯ? ಹಾಗೆ ಬನ್ನಿ ಸರ್ ದಾರಿಗೆ. ನೀನು ಹೆಂಡತಿ ಶ್ರದ್ಧಾ ಇದ್ದಾಳಲ್ಲ, ಅವಳಿಗೊಂದು ಲವ್ ಲೈಫ್ ಇದೆ, ಗೊತ್ತಾ ನಿನಗೆ? ಏನ? ಹೌದು ಕಣೋ, ಶ್ರದ್ಧಾಗೆ ಸುರೇಶ್ ಅನ್ನೋನ ಜೊತೆ ಲವ್ ಇತ್ತು. ಈಗ ನಿನ್ನ ಮದುವೆ ಆದಮೇಲೆ ಅವನನ್ನ ಬಿಟ್ಟಿದ್ದಾಳವಳು. ಹಾಂ, ಆಮೇಲೆ ಏನು ಊರ್ಮಿಳ, ಅಷ್ಟೇನಾ? ಏನು ಅಷ್ಟೇನಾ ಅಂತ ಇದೆಯಾ? ಅವರಿಬ್ಬರ ಸಂಬಂಧ ಮದುವೆ ಆಗೋವರೆಗೂ ಹೋಗಿತ್ತು, ಗೊತ್ತಾ ನಿನಗೆ? ಅಷ್ಟೇ ಅಲ್ಲ ಕಣೋ, ಈ ಸುರೇಶ್ ಇದಾನಲ್ಲ, ಈ ರಚನಾ ಅಣ್ಣ. ಸೊ ಎಲ್ಲರೂ ಸೇರ್ಕೊಂಡು ಏನೋ ದೊಡ್ಡ ಪ್ಲಾನೇ ಮಾಡ್ತಿರ್ಬೇಕು. ಓ ಹೌದಾ ಊರ್ಮಿಳ? ಸೋ ಸ್ಯಾಡ್, ಸೋ ಸ್ಯಾಡ್. ಛೇ 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 ಛೇ, ಏನಾಗೋಗುತ್ತೋ ಏನೋ. ಈಗ ಶ್ರದ್ಧಾ ನನಗೆ ಮೋಸ ಮಾಡ್ಬಿಟ್ಲ ಹಾಗಾದ್ರೆ? ನಾನೇ ಯಾಮಾರದ್ನ? ಇಂಥ ದೊಡ್ಡ ಸತ್ಯ ನನಗೆ ಗೊತ್ತೇ ಆಗ್ಲಿಲ್ವಾ? ನೋಡು ನೋಡು, ನಾವೆಷ್ಟೇ ಹುಷಾರಾಗಿದ್ರು ಸಾಕಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಡು, ಇನ್ನೇನ್ ಮಾಡೋಕ್ಕಾಗತ್ತೆ, ಎಲ್ಲ ಮುಗ್ದೋಯ್ತಲ್ಲ. ಅದೇನೋ ಹೇಳ್ತಾರಲ್ಲ, ಮಿಂಚಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರೆ ಅಲ್ವಾ ಊರ್ಮಿಳ? ನನ್ ಕಂಡ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆಯಾ ನಿನಗೆ? ಏನ್ ಮಾತಾಡ್ತಿದ್ಯೋ ಭುವನ್? ಏನ್ ಹಾಗಂದ್ರೆ? ಓ ಹಾಗಂದ್ರೆ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ವಾ ನಿನಗೆ? ನಿನ್ನ ನೋಡಿದ್ರೆ ನಗು ಬರ್ತಿದೆ ನನಗೆ. ಏನ್ ಹೇಳು? ನಗೆಯೂ ಬರುತ್ತಿದೆ.
ನಿನ್ ಹೆಂಡತಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂದ್ರೆ ನಗ್ತೀಯಲ್ಲೋ ಭುವನ್, ಏನಿದು? ಏಯ್ ಊರ್ಮಿಳಾ, ನನ್ನ ನೀನು ಅನ್ಕೊಂಡಿದ್ದೀನಿ ಬಕ್ರಣ ನಾನು? ಶ್ರದ್ಧಾನ್ ಮದುವೆ ಆಗೋದಕ್ಕಿಂತ ಮುಂಚೆ ಅವಳು ಇಡೀ ಜಾತಕನ ಜಾಲಾಡಿದ್ದೀನಿ ನಾನು. ಅವಳು ಎಲ್ಲಿರ್ತಾಳೆ, ಹೇಗಿರ್ತಾಳೆ, ಮನೆ ಹೇಗಿದೆ, ಮನಸ್ಸು ಹೇಗಿದೆ, ಹಳೆ ಲವರು, ಹೊಸ ಪವರು, ಇವೆಲ್ಲ ಅರ್ಥ ಮಾಡ್ಕೊಂಡ ಮೇಲೇನೆ ಮದುವೆ ಆಗಿದ್ದವಳು. ಟೇಕ್ ಇಟ್ ಈಸಿ. ನನಗೆ ಸುರೇಶನೂ ಗೊತ್ತು, ಅವನ ಲವ್ವು ಗೊತ್ತು, ಮದುವೆ ನಿಂತು ಹೋಗಿದ್ದೂ ಗೊತ್ತು. ಓಕೆ, ಸೊ ಮಹಾರಾಣಿ ಅವರೀಗ ದಯಪಾಲಿಸ್ಬೋದು. ಅಯ್ಯೋ, ಆ ಫೋನ್ ಬಂದಿದ್ದಾದ್ರೂ ಹೇಳೋಣ. ಅದೇನಾಯ್ತು ಅಂದ್ರೆ ಇವತ್ತು ಶ್ರದ್ಧಾಗೆ ನನಗೆಲ್ಲ ಗೊತ್ತು ಊರ್ಮಿಳಾ. ಆ ದೇವ್ರಿಗೆ ಗೊತ್ತಿರುತ್ತೋ ಇಲ್ವೋ, ಆದ್ರೆ ನನಗೆ ಮಾತ್ರ ಎಲ್ಲ ನೆನಪಿರುತ್ತೆ. ಸೊ ಜಾಸ್ತಿ ಯೋಚನೆ ಮಾಡದೇ ಇದ್ರೆ ನಿನಗೆ ಲಾಭ. ಅರೆ ಶ್ರದ್ಧಾ, ಎಲ್ಲಿ ಹೋಗಿದೆ ಶ್ರದ್ಧಾ? ಮೊದಲು ರೆಡಿ ಆಗೋ, ಹೊರಗೋಗಿ ಬರೋಣ. ಸರಿ ಭುವನ್. ಅದೆಲ್ಲ ಹೋಗಿ ಬರೋ ಕೆಲಸ ಇದೆ, ಆಮೇಲೆ ಕಷ್ಟ ಆಗತ್ತೆ. ಅದಕ್ಕೆ ಇವತ್ತೇ ಹೊರಡ್ತಿದ್ವಿ. ಊರ್ಮಿಳಾ, ನೀನ್ ಯಾಕಿನ್ನ ಇಲ್ಲೇ ಇದೆಯಾ? ನಾನು ಶ್ರದ್ಧನ್ ಜೊತೆ ಹೊರಗಡೆ ಹೊರಟಿದ್ದೀನಿ. ಸಿ ಯು ಲೇಟರ್. ಓಕೆ ಭುವನ್, ಬಾಯ್. ಬಾಯ್.